ಧ್ರುವ 6 ತಿಂಗಳು ತಪಸ್ಸು ಮಾಡಿ ಇಂಥ ಉನ್ನತವಾದ ಸ್ಥಾನವನ್ನು ಪಡೆದ ಅಂತ ಹೇಳಿದಾಗ ವಿಷ್ಣು ಪುರಾಣದಲ್ಲಿ ಚರ್ಚೆ ಮಾಡ್ತಾರೆ. ಅಲ್ಲ, ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಸಾಧಕರಿಗೇನೆ ದೇವರು ದರ್ಶನ ಆಗಿಲ್ಲ ಅಂತ ನಾವು ಕಥೆ ಕೇಳ್ತೇವೆ. 5 ವರ್ಷದ ಬಾಲಕನಿಗೆ 6 ತಿಂಗಳ ತಪಸ್ಸಿಗೆ ದೇವರು ಒಲಿದು ಬಂದ ಅಂದರೆ ಏನರ್ಥ? ಅದಕ್ಕೆ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಅವನು ಆ ಧ್ರುವ ಈ ಜನ್ಮದಲ್ಲಿ ಮಾಡಿದ ತಪಸ್ಸು 6 ತಿಂಗಳಷ್ಟೇ. ಭಗವಂತನ ದರ್ಶನ ಪಡೆಯಬೇಕು ಅಂಥೇಳಿ ಹಿಂದಿನ ಜನ್ಮದಲ್ಲಿ ಜನ್ಮ ಪೂರ್ತಿ ತಪಸ್ಸು ಮಾಡಿದ್ದಾನವನು. 6 ತಿಂಗಳ ತಪಸ್ಸು ಬಾಕಿ ಇತ್ತು. ಆ ಬಾಕಿ ಇದ್ದ 6 ತಿಂಗಳ ತಪಸ್ಸನ್ನು ಧ್ರುವನಿಗೆ ಪೂರ್ವಜನ್ಮದ ಸ್ಮರಣೆ ಇಲ್ಲದೇ ಹೋದರೂ ಸುರುಚಿಯಲ್ಲಿ ನಿಂತು ಅಪಮಾನ ಮಾಡಿಸಿ ಮನೆ ಬಿಟ್ಟು ಕಾಡಿಗೆ ಬರುವಂತೆ ಮಾಡಿ ಬಾಕಿ 6 ತಿಂಗಳ ತಪಸ್ಸನ್ನು ಮಾಡಿಸಿಕೊಂಡು ದೇವರು ದರ್ಶನ ಕೊಟ್ಟ. ಹಾಗೆ ಅಂತ ವಿಷ್ಣು ಪುರಾಣದಲ್ಲಿ ಅದರ ವಿವರಣೆ ಹೇಳ್ತಾರೆ. 6 ತಿಂಗಳ ತಪಸ್ಸು ಬಾಕಿ ಇದ್ದಾಗ ಯಾಕೆ ಧ್ರುವನಿಗೆ ದೇವರ ದರ್ಶನ ವ್ಯತ್ಯಾಸ ಆಯಿತು ಅಂದರೆ, 6 ತಿಂಗಳು ದೇವರ ದರ್ಶನ ಆಗಲಿಕ್ಕೆ ಇನ್ನು 6 ತಿಂಗಳು ತಪಸ್ಸು ಮಾಡಿದ್ರೆ ದೇವರು ಕಾಣ್ತಾ ಇದ್ದ. ಆಗ ಒಬ್ಬ ರಾಜಕುಮಾರನ ಪರಿಚಯ ಆಯಿತು. ಅತ್ಯಂತ ವಿರಕ್ತನಾಗಿ ವೈರಾಗ್ಯದ ಜೀವನ ನಡೆಸಿಕೊಂಡು ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದ ಧ್ರುವನಿಗೆ ಆ ರಾಜಕುಮಾರನ ರಾಜವೈಭವದ ಆಕರ್ಷಣೆಯಾಯಿತು. ರಾಜವೈಭವದ ಆಕರ್ಷಣೆಯಾಗಿ ಹುಟ್ಟಿದರೆ ರಾಜನಾಗಿ ಹುಟ್ಟಬೇಕು ಅಂತ ಮನಸ್ಸಿನಲ್ಲಿ ಒಂದು ಬಯಕೆ ಹತ್ಕೊಳ್ತು. ದೇವರನ್ನು ಕಾಣಬೇಕು ಅಂತ ಬಯಕೆ ತುಂಬಿದ್ದ ಮನಸ್ಸಿನಲ್ಲಿ ಆ ಬಯಕೆ ಸ್ವಲ್ಪ ಪಕ್ಕಕ್ಕೆ ಸರಿದು ರಾಜನಾಗಿ ಹುಟ್ಟಬೇಕು ಅನ್ನುವಂತಹ ಬಯಕೆ ಸೇರಿಕೊಳ್ತು. ಆ ಜನ್ಮದ ಸಾಧನೆ ಅಲ್ಲಿಗೆ ನಿಂತು ಹೋಯಿತು. ಹಿಂದೆ ಬ್ರಾಹ್ಮಣನಾಗಿದ್ದ ಧ್ರುವ ಈಗ ಕ್ಷತ್ರಿಯ ರಾಜಕುಮಾರನಾದ. ಭಗವಂತ ಕರುಣಾಳು ಹಿಂದಿನ ಜನ್ಮ ಪೂರ್ತಿ ಸಾಧನೆ ಮಾಡಿದ್ದಾನೆ ಅಂಥೇಳಿ ಉಳಿದ ಸಾಧನೆಯನ್ನು ಮಾಡಿಸಲಿಕ್ಕೆ ಅವನ ಕೈಯಲ್ಲಿ ಅವನಿಗೆ ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಸುರುಚಿಯಿಂದ ಆದ ಅಪಮಾನವನ್ನು ನಿಮಿತ್ತವಾಗಿ ಮಾಡಿ ಕಾಡಿಗೆ ಕರೆಸಿಕೊಂಡು ಜನ್ಮಾಂತರದ ಬಾಕಿ ಇದ್ದ 6 ತಿಂಗಳು ತಪಸ್ಸು ಮಾಡಿ ದೇವರು ದರ್ಶನ ಕೊಟ್ಟ. ಈ ಕಥೆ ಕೇಳಬೇಕಾಗಿದ್ದರೆ ನಾವೆಲ್ಲ ಬಹಳ ಸೂಕ್ಷ್ಮವಾದ ಒಂದು ಅಂಶವನ್ನು ತಿಳ್ಕೊಳ್ಬೇಕು. ಈ ಜನ್ಮದಲ್ಲಿ ಯಾರಿಗೋ ಏನೋ ಸಿಗುತ್ತು ಅಂತ ನಾವು ಹೊಟ್ಟೆ ಕಿಚ್ಚಿಪಡ್ತೇವೆ. ಅವರು ಏನೂ ಮಾಡಲಿಲ್ಲ ಮಾರಾಯ, ಅವ್ರಿಗೆ ಇಂಥದ್ದು ಸಿಕ್ಬಿಡ್ತು ಅಂತ ನಾವು ಮಾತಾಡ್ಕೊಳ್ತಾ ಇರ್ತೇವೆ. ಹಾಗೆ ಮಾತಾಡಿಕೊಳ್ಳುವ ಉಸಾಬರಿ ನಮಗೆ ಯಾಕೆಂದರೆ ಯಾರ್ಯಾರ ಸಾಧನೆ ಏನೇನು, ಯಾರ್ಯಾರ ಸಾಧನೆಗೆ ಏನೇನು ಕೊಡಬೇಕು ಪಕ್ಕಾ ಲೆಕ್ಕಾಚಾರ ಇಟ್ಟಿದ್ದಾನೆ ಭಗವಂತ. ಕರ್ಮಾಧ್ಯಕ್ಷ ಅವನು, ಧರ್ಮಾಧ್ಯಕ್ಷ ಅವನು. ಆ ಕರ್ಮ ಸಾಕ್ಷಿಯಾದ ಭಗವಂತ ಎಲ್ಲ ಲೆಕ್ಕಾಚಾರ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನಾವ್ಯಾಕೆ ಅಂದು ಹಾಳಾಗಬೇಕು? ಆದ್ದರಿಂದ ಈ ಜನ್ಮದ ಒಂದು ವರ್ತಮಾನವನ್ನು ಮಾತ್ರ ನಾವು ನೋಡ್ತಾ ಇರ್ತೇವೆ. ಯಾದವಾರಿಯರು ಅಂತ ಹೇಳಿ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರು, ಅವರು ತುಂಬ ಯೌವನದ ಅನೇಕ ವರ್ಷಗಳ ಕಾಲ ಅವರು ಯಾವ ಅಧ್ಯಾತ್ಮದ ವಾತಾವರಣದಲ್ಲೇ ಇದ್ದರೂ ಕೂಡ ಯಾವ ಅಧ್ಯಾತ್ಮದ ವಿಶೇಷ ವಿದ್ಯಾಭ್ಯಾಸವನ್ನು ಮಾಡಿಕೊಂಡವರಲ್ಲ. ಅವರ ತಂದೆ ಪ್ರತಿನಿತ್ಯ ಭಾಗವತವನ್ನು ಹೇಳಿ ಊಟ ಮಾಡ್ತೇನೆ ಅಂತ ಒಂದು ಸಂಕಲ್ಪ, ಹಾಗೆ ನಿತ್ಯ ವ್ರತವಾಗಿ ಇಟ್ಟುಕೊಂಡವರು. ಒಮ್ಮೆ ಅವರು ಇಲ್ಲದೇ ಇದ್ದಾಗ ಅಮ್ಮ ಮಗನಿಗೆ ಹೇಳ್ತಾಳೆ, ಅಪ್ಪ ಪ್ರತಿನಿತ್ಯ ಒಂದು ಭಾಗವತವನ್ನು ಶ್ರವಣ ಮಾಡಿಸಿ ಊಟ ಮಾಡ್ತಾ ಇದ್ರಪ್ಪ, ಇವತ್ತು ಅವರಿಲ್ಲ, ನೀನು ಭಾಗವತ ಹೇಳು. ಹಾಗೆ ಒಂದು ಆಕಸ್ಮಿಕವಾದ ಪ್ರಸಂಗದಲ್ಲಿ ಭಾಗವತವನ್ನು ನೋಡಿದ ಯಾದವಾರ್ಯರು ವಿರಕ್ತರಾಗಿ ಮುಂದೆ ಭಾಗವತಕ್ಕೆ ವ್ಯಾಖ್ಯಾನ ಬರೆದಂತಹ ಮಹಾನುಭಾವರಾದರವರು. ಆದ್ದರಿಂದ ಜೀವನದಲ್ಲಿ ಜನ್ಮಾಂತರದ ಪ್ರಾರಬ್ಧ ಕರ್ಮಗಳು ಯಾವ ಕರ್ಮ ಯಾವಾಗ ಫಲ ಕೊಡುತ್ತೋ ಆಗ ವಿಚಿತ್ರವಾದಂತಹ ಕಾರ್ಯಗಳು ನಮ್ಮಿಂದ ನಡೀಲಿಕ್ಕೆ ಸಾಧ್ಯವಾಗತ್ತೆ. ಆದ್ದರಿಂದ ಯಾರೋ ಏನನ್ನೋ ಪಡೆದರೂ ಕೂಡ ಅವರ ಇವತ್ತಿನ ವರ್ತಮಾನದ ಜೀವನವನ್ನು ನೋಡೇ ಎಲ್ಲವನ್ನು ಅಳಿಲಿಕ್ಕೆ ಹೋಗಬಾರದು. ಅವರ ಜನ್ಮಾಂತರದ ಬೇಕಾದಷ್ಟು ಸಾಧನೆ ಅದರ ಬೆನ್ನ ಹಿಂದೆ ಇರುತ್ತೆ, ಅದು ಭಗವಂತನಿಗೆ ಗೊತ್ತು, ಕೊಟ್ಟವನಿಗೆ ಅನ್ನುವಂತಹ ಸೂಕ್ಷ್ಮ ತಿಳಿದುಕೊಂಡು ಯಾರ ಬಗ್ಗೆಯೂ ಯಾರ ಅಭಿವೃದ್ಧಿಯ ಬಗ್ಗೆಯೂ ಆಡಿಕೊಳ್ಳದೆ ನಮ್ಮ ಜೀವನ ನಮ್ಮ ಸಾಧನೆ ಮಾತ್ರ ನಾವು ಮಾಡಿಕೊಂಡು ಬದುಕಬೇಕು ಅನ್ನೋದನ್ನು ಧ್ರುವನ ಚರಿತ್ರೆಯಿಂದ ತಿಳ್ಕೊಳ್ಬೇಕು. ಅವತ್ತು ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದ ಸುರುಚಿಯ ಮಗ ಉತ್ತಮ, ಆದರೆ ಇವತ್ತು ಆ ಉತ್ತಮ ವಿವಾಹ ಪೂರ್ವದಲ್ಲೇ ಅವನು ಮರಣವನ್ನು ಹೊಂದಿಬಿಡ್ತಾನೆ. ಆದರೆ ಧ್ರುವ
ವಿಶೇಷವಾದ ಸ್ಥಾನವನ್ನು ಪಡೀತಾನೆ. ಉನ್ನತವಾದ ಧ್ರುವಮಂಡಲದಲ್ಲಿ ಅವನಿಗೋಸ್ಕರವೇ ಮೀಸಲಾದ ಸ್ಥಾನ ಅದು. ಅಂತಹ ಒಂದು ಸ್ಥಾನವನ್ನು ಪಡೆದು ಮೆರೀತಾನೆ. 36,000 ವರ್ಷಗಳ ಕಾಲ ಈ ಭೂಮಿಯಲ್ಲಿ ರಾಜ್ಯಭಾರ ಮಾಡಿ ತಾನು ಭಗವಂತನ ಆರಾಧನೆಯನ್ನು ಮಾಡ್ತಾನೆ. ಇದು ಧ್ರುವನ ಅದ್ಭುತವಾದ ಒಂದು ಚರಿತ್ರೆಯ ಸ್ಫೂರ್ತಿ ಅನ್ನುವುದನ್ನು ನಾವು ಗಮನಿಸಬೇಕು. ಆ ವಂಶ ಪರಂಪರೆಯಲ್ಲಿ ಅಂಗರಾಜ, ಅವನಿಗೆ ಸುನೀತಾ ಎಂಬ ಹೆಂಡತಿಯಲ್ಲಿ ವೇನ ಅನ್ನುವ ಮಗ ಹುಟ್ಟುತ್ತಾನೆ. ಆ ವೇನ ಮಹಾದುಷ್ಟನಾಗಿ ಬೆಳೆದ. ಪ್ರತಿನಿತ್ಯ ಪ್ರಜೆಗಳು ಬಂದು ದೂರು ಕೊಟ್ಟರು, ನಿನ್ನ ಮಗ ಹೀಗೆ ಮಾಡ್ದ ಅಂತ. ಆ ಮಗನಿಂದ ಪ್ರಜೆಗಳ ಮೇಲೆ ನಡೀತಾ ಇರತಕ್ಕ ದೌರ್ಜನ್ಯವನ್ನು ನಿಯಂತ್ರಿಸಲಿಕ್ಕಾಗದೆ ಅಂಗರಾಜ ಅದೃಶ್ಯನಾಗ್ಬಿಟ್ಟ. ದೇಶದಲ್ಲಿ ಅರಾಜಕತೆ ಬಂತು. ಆಗ ವೇನನ ತೊಡೆಗಳ ಅಸ್ಥಿಗಳನ್ನು ಮಥನ ಮಾಡಿದರು. ಅವನ ಎಲ್ಲ ತಾಮಸ ಅಂಶವೇ ಬಂದು ಕೂತು. ಆ ವೇನ ಅನಿವಾರ್ಯವಾಗಿ ಅಂಗರಾಜ ಅದೃಶ್ಯನಾದ ಮೇಲೆ ಅನಿವಾರ್ಯವಾಗಿ ಅವನ ಮಗನಾದ ವೇನನನ್ನೇ ಸಿಂಹಾಸನದಲ್ಲಿ ಕೂಡಿಸಿದರು. ವೇನ ಪಟ್ಟಾಭಿಷೇಕಗೊಂಡು ಅವನು ಒಂದು ಶಾಸನ ಹೊರಡಿಸಿದ. ಇನ್ನು ಮೇಲೆ ಯಾರೂ ಕೂಡ ಯಾವುದೇ ಪೂಜೆ ಪುನಸ್ಕಾರ, ಹೋಮ ಹವನ, ದೇವರು ಯಾವುದು ನಡೆಸಬಾರದು ಹಾಗೆ ಅಂತ ಘೋಷಣೆ ಮಾಡಿದ. ಇವತ್ತಿನ ವಿಚಾರ ವ್ಯಾಧಿಗಳಿಗೆ ಬಹಳ ಆಕರ್ಷಕನಾದ ರಾಜ ಅವನು. ಆದರೆ ಪ್ರಜೆಗಳೆಲ್ಲ ಅದನ್ನು ಒಪ್ಪಿಕೊಳ್ಳಲಾರದೆ ಪ್ರತಿಭಟಿಸಿದರು. ಅನೇಕ ಪ್ರಜೆಗಳು ಅವನ ಪ್ರಭಾವದಿಂದ ಧರ್ಮ ತೊರೆದು ದೇಶವೇ ಹಾಳಾಗುವ ಸ್ಥಿತಿ ಬಂತು. ಋಷಿಮುನಿಗಳೆಲ್ಲ ಸಿಟ್ಟಾದರು. ಪ್ರಜೆಗಳ ಧಾರ್ಮಿಕ ಸ್ವಾತಂತ್ರ್ಯವನ್ನು ಯಾವತ್ತೂ ಕೂಡ ಸರ್ಕಾರ ಕಸಿದುಕೊಳ್ಳಬಾರದು ಅನ್ನೋ ಎಚ್ಚರಿಕೆಯನ್ನು ಜಗತ್ತಿಗೆ ಕೊಟ್ಟ ಸಂದರ್ಭ ಅದು. ಋಷಿಮುನಿಗಳೆಲ್ಲ ಯೋಚನೆ ಮಾಡಿದ್ರು, ಇವನು ತಾನು ಧರ್ಮಭ್ರಷ್ಟನಾಗಿ ಜಗತ್ತಿನಲ್ಲಿ ಎಲ್ಲರ ಧರ್ಮಾಚರಣೆಯ ಸ್ವಾತಂತ್ರ್ಯವನ್ನೇ ಕಸಿದುಕೊಂಡು ಯಾರೂ ಧರ್ಮಾಚರಣೆ ಮಾಡಬಾರದು ಅಂತ ಕಟ್ಟಾಜ್ಞೆ ವಿಧಿಸ್ತಾ ಇದ್ದಾನೆ. ಇವನನ್ನು ಹೀಗೆ ಉಳಿಸಿದರೆ ದೇಶವೇ ಹಾಳಾಗಿ ಹೋಗುತ್ತೆ. ದೇಶದ ಸುಭದ್ರತೆಗೆ, ಶಾಂತಿ ಸುವ್ಯವಸ್ಥೆಗೆ ಧರ್ಮದ ಬುನಾದಿಯೇ ಪ್ರಮುಖವಾದ ಆಧಾರ. ಧರ್ಮದ ಬುನಾದಿಯೇ ಇಲ್ಲದೆ ಹೋದರೆ, ಧರ್ಮ ಪ್ರಜ್ಞೆಯೇ ಇಲ್ಲದೆ ಹೋದರೆ ಜನಗಳು ಸ್ವಾರ್ಥಪರರಾಗಿ ಒಬ್ಬರನ್ನು ಒಬ್ಬರು ಹೊಡೆದು ಕೊಂದು ತಿನ್ನುವಂತಹ ವಾತಾವರಣ ನಿರ್ಮಾಣವಾಗತ್ತೆ. ಅದಕ್ಕೆ ಮೂಲಾಧಾರ ಧರ್ಮದ ತಳಹದಿ ಇರಬೇಕು ಅಂತ ಹೇಳಿ ವೇನನನ್ನು ಅವರು ನಾಶ ಮಾಡ್ತಾರೆ. ಮತ್ತೆ ಅರಾಜಕತೆ ಉಂಟಾಗತ್ತೆ. ಆನಂತರ ವೇನನ ತೊಡೆಗಳ ಅಸ್ಥಿಗಳನ್ನು ಮಥನ ಮಾಡ್ತಾರೆ. ವೇನನಲ್ಲಿದ್ದ ತಾಮಸಾಂಶವೆಲ್ಲ ಒಂದು ವಿಕೃತ ಪುರುಷನಾಗಿ ಪ್ರಕಟಗೊಳ್ತಾನೆ. ಅವನು ಬರೇ ತಾಮಸ ರೂಪ ಅಂತ ಹೇಳಿ ಅವನನ್ನು ದೂರ ಮಾಡ್ತಾರೆ. ಮತ್ತು ಅವನ ತೋಳುಗಳ ಅಸ್ಥಿಗಳನ್ನು ಮಥನ ಮಾಡ್ತಾರೆ. ಅಲ್ಲಿಂದ ಅವಳಿ ಮಕ್ಕಳು ಹುಡ್ತಾರೆ. ಅವರೇ ಪೃಥು ಮತ್ತು ಅರ್ಚಿ ಅಂತ. ಪೃಥುವಿನಲ್ಲಿ ಭಗವಂತನ ಒಂದು ವಿಶೇಷ ರೂಪದ ಆವೇಶ ಇದೆ. ಅರ್ಚಿಯಲ್ಲಿ ಲಕ್ಷ್ಮೀದೇವಿಯ ಆವೇಶ ಇದೆ. ಆ ಪೃಥು ಅರ್ಚಿಯರು ಹೊಸ ನಾಗರಿಕತೆಯನ್ನು ಹುಟ್ಟು ಹಾಕಿದವರು. ಪೃಥುರಾಜನಿಂದ ಅಭಿವೃದ್ಧಿ ಹೊಂದಿದ್ದರಿಂದಲೇ ಇದಕ್ಕೆ ಪೃಥ್ವಿ ಅಂತ ಹೆಸರಾಯಿತು ಹಾಗೆ ಅಂತ ಹೇಳ್ತಾರೆ. ಹೀಗೆ ಹೊಸ ನಾಗರಿಕತೆಯನ್ನು ಈ ಜಗತ್ತಿನಲ್ಲಿ ಉಂಟು ಮಾಡಿ ಆದಿರಾಜ ಅನ್ನುವಂತಹ ಕೀರ್ತಿ ಪಡೆದವನು ಪೃಥು ಮಹಾರಾಜ. ತನ್ನೆಲ್ಲ ಪ್ರಜೆಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಗೋರೂಪಧಾರಣೆಯಾದ ಭೂಮಿಯಿಂದ ಕರೆದು ಸಸ್ಯ ಸಮೃದ್ಧಿಯಾಗುವಂತೆ ಈ ಪ್ರಪಂಚವನ್ನು ಮಾಡಿ ಎಲ್ಲ ರೀತಿಯ ಸಾಮಾಜಿಕ ಸ್ವಾಸ್ಥ್ಯವನ್ನು, ಸಾಮಾಜಿಕ ಅಭಿವೃದ್ಧಿಯನ್ನು ಪ್ರಜೆಗಳಿಗೆ ಉಂಟು ಮಾಡಿಕೊಟ್ಟವನು ಪೃಥುರಾಜ ಎಂಬುದಾಗಿ ಹೇಳ್ತಾರೆ. ಪೃಥುರಾಜ ಆಡಳಿತಕ್ಕೆ ಬಂದು ಕೂಡಲೇ, ಪಟ್ಟಾಭಿಷೇಕ ಆದ ಕೂಡಲೇ ಒಂದಿಮಾಗದರು ಅವನಿಗೆ ಪರಾಕ್ ಹೇಳಕ್ಕೆ ಶುರು ಮಾಡಿದ್ರು, ಹಾಡಿ ಹೊಗಳಕ್ಕೆ ಶುರು ಮಾಡಿದ್ರು. ಪೃಥುರಾಜ ಅಂದ, ನಾನು ಏನು ಮಾಡಿದೆ ಅಂತ ನೀವು ಹಾಡಿ ಹೊಗಳ್ತಾ ಇದ್ದೀರಿ. ಇನ್ನು ಈಗ ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೇನಷ್ಟೇ, ಇನ್ನು ಯಾವ ಸಾಧನೆಯನ್ನೂ ಮಾಡಿಲ್ಲ, ಯಾಕೆ ಹೊಗಳ್ತೀರಿ? ಈ ಹೊಗಳಿಕೆ ವಾಕರಿಕೆ ಬರುತ್ತೆ, ಹೊಗಳಬೇಡಿ ಅಂಥೇಳಿ ಆ ಹೊಗಳು ಭಟರ ಕಾರ್ಯಕ್ರಮವನ್ನೇ ನಿಷೇಧ ಮಾಡ್ದ. ಅವರಂದರು, ನಮಗೆ ಅರಮನೆಯೊಳಗೆ ಇರೋದೇ ರಾಜನನ್ನು ಹೊಗಳೋ ಕೆಲಸ, ನೀವು ಅದೇ ಬಂದು ಮಾಡಿಬಿಟ್ರೆ ನಮ್ಮ ಗತಿ ಏನು? ಹಾಗಾದರೆ ಭಗವಂತನನ್ನು ಪ್ರಶಂಸೆ ಮಾಡಿರಿ.
ಭಗವಂತನನ್ನು ಪ್ರಶಂಸೆ ಮಾಡಿದರೆ ಅದು ಕೇಳೋದ್ರಿಂದ ಹಿತವಾಗಿರುತ್ತೆ. ಆತ್ಮ ಪ್ರಶಂಸೆ ಆತ್ಮಹತ್ಯೆಗೆ ಸಮಾನ ಅಂತ ಹೇಳಿ ಮೊಟ್ಟ ಮೊದಲು ದೇಶವನ್ನು ಮುನ್ನಡೆಸುವ ನಾಯಕರು ಹೊಗಳು ಭಟ್ಟಂಗಿಗಳನ್ನು ದೂರ ಇಡಬೇಕು ಅನ್ನುವಂತಹ ದೊಡ್ಡ ಆದರ್ಶವನ್ನು ಜಗತ್ತಿಗೆ ತೋರಿಸಿಕೊಟ್ಟವನು ಪೃಥುರಾಜ ಅನ್ನುವುದನ್ನು ಪುರಾಣಗಳು ಉಲ್ಲೇಖ ಮಾಡುತ್ತೆ. ಹೀಗೆ ಆ ಕಥೆಯ ಪರಂಪರೆಯನ್ನೆಲ್ಲ ಹೇಳ್ತಾ ಅನೇಕ ವಂಶಾವಳಿಗಳನ್ನು ಹೇಳ್ತಾರೆ. ಕಶ್ಯಪರ ವಂಶಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಅನಂತರ ಸರ್ಗ, ಪ್ರಾಕೃತ ಸರ್ಗ, ಸರ್ಗ ಮತ್ತು ಭೂತ ಸರ್ಗ, ಹೀಗೆ ವೈಕಾರಿಕ ಪ್ರಾಕೃತ ಅಂಥೇಳಿ ನಾನಾ ಬಗೆಯಾದ ಸರ್ಗದ ನಿರೂಪಣೆಯನ್ನು ಮಾಡಿ ಅಲ್ಲಿಂದ ಮುಂದೆ ಸ್ವಲ್ಪ ನಾನಾ ತರಹದ ಧಾರ್ಮಿಕ ಅನುಷ್ಠಾನಗಳ ಬಗ್ಗೆ ಬೇಕಾದ ಹಲವು ಸಂಗತಿಗಳನ್ನು ಹೇಳ್ತಾರೆ. ಅದರಲ್ಲಿ ಯಜ್ಞಕುಂಡವನ್ನು ನಿರ್ಮಾಣ ಮಾಡತಕ್ಕ ವಿಧಾನ, ಅದರ ಅಳತೆ, ಆಳ ಅಗಲ ಅಳತೆಗಳೆಲ್ಲ ಹೇಗಿರಬೇಕು, ಈ ಸಂಗತಿಗಳನ್ನೆಲ್ಲ ತಿಳಿಸ್ತಾರೆ. ಅನಂತರ ಪ್ರತಿಮೆಗಳನ್ನು ತಯಾರು ಮಾಡತಕ್ಕಂಥದ್ದು ಕ್ರಮ ಹೇಗೆ, ಆನಂತರ ಅನೇಕ ರೂಪಗಳ ಒಂದು ಪೂಜಾ ವಿಧಿಯನ್ನು, ವಾಸುದೇವಾದಿ ಭಗವದ್ ರೂಪಗಳ ಮಂತ್ರಗಳನ್ನು ನಿರೂಪಣೆ ಮಾಡಿ ಅದರ ಪೂಜಾ ವಿಧಾನಗಳನ್ನು ಹೇಳ್ತಾರೆ.